ಕನ್ನಡಿ ಮುಂದೆ ನಿಂತ್ಕೊಂಡ್ರು ಸಣ್ಣಗಾಗೋ ಸೈಜ್ ಅಲ್ಲ ಇದು. ಎಷ್ಟೊತ್ತು ಕನ್ನಡಿ ಮುಂದೆ ನಿಂತ್ರು ಬೆಳಗಿರೋ ನಿಮ್ ಗಡ್ಡ ಕಪ್ಪಗಾಗಲ್ಲ. ಭಾರ್ಗವಿ, ಏನ್ರಿ ಸ್ವಲ್ಪ ಭಾರಿ ಇಲ್ಲಿ. ಬೇಕಾದ್ರೆ ನೀವೇ ಬನ್ನಿ. ನಮ್ಮ ಲಕ್ಷ್ಮಣ ನೋಡಿ ಅಲ್ಲಿ ಹೇಗೆ ಚಡ್ಪಡಿಸ್ತಾ ಇದ್ದಾನೆ ಅಂತ. ನನಗೆ ಯಾಕೋ ಅವ್ನು ನೋಡಿದ್ರೆ ಸಖತ್ ಮಜಾ ಸಿಗುತ್ತೆ. ಅವನ ಅಪ್ಪನ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಪಾಪ ಅವನ ಕಷ್ಟ ಅವನ್ಗೆ, ನೀವು ನೋಡಿದ್ರೆ ಮಜಾ ತಗೋತಾ ಇದ್ದೀರಾ. ಆಯ್ತು, ನಾನು ಅಯ್ಯೋ ಪಾಪ ಅಂತೀನಿ. ಏನು ಬಂತು ಪ್ರಯೋಜನ? ಕೇಳಬೇಕಲ್ಲ. ಜಾನಕಿ ರಾಮ್ ನಮ್ಮ ತಮ್ಮರಾಯ. ಸ್ವಲ್ಪ ಇರು. ಸುಲ್ಕೋ ಬೇಡವೋ? ನಿನ್ನ ಚರ್ಮ ನೀನೇ ಯಾಕೆ ಸುಲ್ಕೋತೀಯ? ಸ್ವಲ್ಪ ನನ್ನ ರೂಮಿಗೆ ಬಾ. ನಾನು ಬರಲ್ಲ. ನಿನ್ ಜೊತೆ ರೂಮಿಗೆ ಬಂದ್ರೆ ಅಲ್ಲಿಗೆ ಹೋಗೋದು ತಡಿತೀಯ? ಬಾರು ನನ್ನ ರೂಮಿಗೆ ಏನೋ ಮಾತಾಡ್ಬೇಕು. ನಡೆಸಿ ಅಲ್ಲಿ ಹೊರಗಡೆ ನಿಂತ್ಕೊಂಡು ಹೀಗಂದ್ರೆ ಆಗೋ ಕೆಲಸ ಏನು ನಿಂತು ಹೋಗಲ್ಲ. ನನಗಿಷ್ಟ ಇಲ್ಲ ದೊಡ್ಡಪ್ಪ. ಈಗಲೇ ಹುಡುಗಿ ನೋಡಕ್ ಹೋಗ್ಬೇಕಾ? ಹೋಗ್ಬೇಕಪ್ಪ. ಈಗಾಗಲೇ 2 ಮದುವೆ ವಯಸ್ಸಾಯ್ತು, ಒಂದಾದ್ರೂ ಆಗೋದು ಬೇಡವಾ? ನೋಡು ದೊಡ್ಡಪ್ಪ ತಮಾಷೆ ಮಾಡಬೇಡ. ನನಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮಿಬ್ರಿಗೂ ಗೊತ್ತು. ಆದ್ರೆ ನಿನ್ನ ಅಪ್ಪನಿಗೆ ಇಷ್ಟ ಇದೆಯಲ್ಲಪ್ಪ. ನೀನು, ನಾನು, ಈ ಮನೆಯವರು ಎಲ್ಲರೂ ನಡೀತಾ ಇರೋದು ನಿಮ್ಮ ಅಪ್ಪನ ಇಷ್ಟದ ಪ್ರಕಾರ ತಾನೇ. ನೀನು ಲಾಯರ್ ಆಗಬೇಕು ಅಂದ, ಆಗ್ತಿದೀಯಾ? ಈಗ ಹುಡುಗಿ ನೋಡು ಅಂತಾನೆ, ನೋಡು. ನಾಳೆ ತಾಳಿ ಕಟ್ಟು ಅಂತಾನೆ, ಕಟ್ಟು. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ, ನನಗೆ ನಿನಗೆ ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ. ಸುಮ್ಮನಿರ್ತೀರಾ? ನಾನು ಸುಮ್ಮನಿರ್ತೀನಿ ಕಣೆ, ಆದ್ರೆ ಮ್ಯಾಲೆ ಕುಂತವ್. ಆಯ್ತು ಲಕ್ಷ್ಮಣ, ನೀನು ಇವ್ರ ಮಾತು ಕೇಳಿ ಹಾಳಾಗ್ಬೇಡ. ನಿಮ್ಮಪ್ಪ ಮಾಡ್ತಿರೋದು ಸರಿಯಾಗಿದೆ. ಮದುವೆ ಮಾಡ್ಕೊಂಡು ಚೆನ್ನಾಗಿರು ಕಂದ. ಹಿಂಗ್ಸ್ರ ಮಾತು ಕೇಳಬೇಡ. ಆಯ್ತು ಸುಮ್ಮನಿರಿ. ನಿಮ್ಮ ಪೌರುಷ ಏನಿದ್ರು ನಿಮ್ಮ ತಮ್ಮನ ಬೆನ್ನ ಹಿಂದೆ ತಾನೆ. ಇವ್ರ ಮನಸ್ಸು ಯಾಕೆ ಕೆಡಿಸ್ತೀರಿ? ಲಕ್ಷ್ಮಣ್, ದೊಡ್ಡಮ್ಮ, ಅಪ್ಪ. ಓಡು ಓಡು ಓಡು.